ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ಇವತ್ತು ನಾವು ಹೀರೆಕಾಯಿ ಮಸಾಲ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಹೀರೆಕಾಯಿ 250 ಗ್ರಾಮ್. ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಧ್ಯ ಪೀಸ್ ಮಾಡಿ ಹೀಗೆ ಚಿಕ್ಕದಾಗಿ ಮಸಾಲೆ ಎಲ್ಲ ಹಿಡಿಯೋ ಥರ ಕಟ್ ಮಾಡ್ಕೋಬೇಕು. ಇದಕ್ಕೊಂದು ಹಸಿ ಮಸಾಲೆ ಮಾಡ್ಕೋಬೇಕು. ಈ ಹಸಿ ಮಸಾಲೆಗೆ ಬೇಕಾಗಿರೋದು: ಒಂದು ಕಟ್ ಮಾಡಿರೋ ಆನಿಯನ್, 6 ತೊಳೆದಿಟ್ಟಿರೋ ಹಸಿಮೆಣಸು, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ 10 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಈಗ ಒಂದು ಹಿಡಿ ತೆಂಗಿನಕಾಯಿ ಹಾಕ್ಕೊಂಡು ಇನ್ನೊಂದು ಚಿಕ್ಕ ಪಾನಿಗೆ 1 ಟೀ ಸ್ಪೂನ್ ಸೋಂಪು, 2 ಟೀ ಸ್ಪೂನು ಹುಚ್ಚೆಳ್ಳು. ಇದು ತುಂಬ ಪಟ ಅಂತ ಹೇಳೋರ್ಗೂ ಹುರಿಯೋದೇನು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಅರ್ಧ ಟೀ ಸ್ಪೂನ್ ಗಸಗಸೆ. ಇಷ್ಟನ್ನು ಬಿಸಿ ಮಾಡಿ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆಗೆ ಹಾಕ್ಕೋಬೇಕು. ಈಗ ಇದಕ್ಕೆ 1 ಟೀ ಸ್ಪೂನ್ ಹುರಿಗಡಲೆ ಸೇರಿಸ್ಕೋಬೇಕು. ಹುರಿಗಡಲೆ ಸೇರಿಸ್ಕೊಂಡು ಇದು ರುಬ್ಬೋದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ರುಬ್ಕೋಬೇಕು ನೈಸಾಗಿ. ಇದು ರುಬ್ಬಿ ಆಗಿದೆ. ಹೀರೆಕಾಯಿ ಹೋಳಿಗೆ ನಾವು ರುಬ್ಬಿರೋ ಮಸಾಲ ಹಾಕ್ಕೊಂಡು ಇದಕ್ಕೀಗ ಚಿಕ್ಕದಾಗಿ ಕಟ್ ಮಾಡಿರೋ 1 ಈರುಳ್ಳಿ, ಅರ್ಧ ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಕ್ಕ ಪೀಸು ಹುಣಸೆ ಹಣ್ಣು ತಗೊಂಡು ರಸ ಮಾಡ್ಕೊಂಡಿರೋದು, ಹುಣಸೆ ಹಣ್ಣು ರಸ ಇದು. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹೀರೆಕಾಯಿ ಮುಳುಗೋ ಅಷ್ಟು ಮಸಾಲೆಗೆ ನೀರು ಸೇರಿಸ್ಕೊಂಡು ಇದನ್ನು ಒಂದು 20 ಮಿನಿಟ್ಸ್ ಬಿಡಬೇಕು. ಹಾಗೆ ಈ 20 ಮಿನಿಟ್ಸ್ ಆದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು 15 ml ಆಯಿಲ್ ಹಾಕಿ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿದ ಮೇಲೆ 1 ಗರಿ ಕರಿಬೇವಿನ ಸೊಪ್ಪು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ರೆಡಿ ಮಾಡಿರೋ ಹೀರೆಕಾಯಿ ಮಸಾಲಾನ ಈ ಒಗ್ಗರಣೆಗೆ ಹಾಕ್ಕೋಬೇಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೀಗ ಮುಚ್ಚಿ ಒಂದು 15 ನಿಮಿಷ ಬಿಡಬೇಕು. 15 ನಿಮಿಷ ಇದನ್ನ ಚೆನ್ನಾಗಿ ಮುಚ್ಚಿ ಬೇಯಿಸ್ಕೊಂಡು ಮಧ್ಯ ಒಂದು 2 ಸರಿ ಕೈ ಆಡಿಸ್ಬೇಕು, ಇಲ್ಲಾಂದರೆ ಅಡಿ ಹಿಡಿಯುತ್ತೆ. ಈಗ ಆಗಿದೆ, ಇದು ಹೀರೆಕಾಯಿ ಮಸಾಲ ರೆಡಿಯಾಗಿದೆ. ಇದನ್ನ ಮುದ್ದೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.